ಹಲೋ ಫ್ರೆಂಡ್ಸ್, ನಾನು ಬಿ ಕೆ ಫ್ರೀ ಕ್ಲಾಸಸ್ಸಿಂದ ಬಾಹುಬಲಿ ಸರ್ ಮಾತಾಡೋದು. ಭಾಳಷ್ಟು ಜನ ಕಾಲ್ ಮಾಡ್ತಾ ಇದ್ರಿ, ಪದೇ ಪದೇ ಭಾಳಷ್ಟು ಜನ ಹೇಳೋಕ್ಕಾಗತ್ತಿಲ್ಲ, ಸ್ವಲ್ಪ ಜನದು ಕಾಲ್ ರಿಸೀವ್ ಮಾಡಿಲ್ಲ, ರಿಪ್ಲೈ ಮಾಡೋಕ್ಕಾಗಿಲ್ಲ. ಸೊ ಏನಂತೇಳಿ ಸರ್ ಡಾಕ್ಯುಮೆಂಟ್ಸು ಏನು ಭಾಳಷ್ಟು ಜನ ಮಾಡಿದ್ದೀನಿ ವಿಡಿಯೋ, ಆದರೆ ಸ್ವಲ್ಪ ಜನ ಕನ್ಫ್ಯೂಷನ್ ಆಗ್ತಾಯಿದ್ರಿ. ಸೊ ಇನ್ನೊಂದು ಸಲ ಲಾಸ್ಟ್ ಮೂಮೆಂಟಲ್ಲಿ ಏನಾದರೂ ಮಿಸ್ ಆಗಿದ್ದರೆ ಯಾವ ಥರ ಏನು ಅಂತೇಳಿ ಹೇಳ್ತಾ ಹೋಗ್ತೀನಿ. ಡೋಂಟ್ ಮಿಸ್ ದ ವಿಡಿಯೋ, ಓಕೆ? ಎಂಡ್ವರೆಗೂ ನೋಡಿರಿ ವಿಡಿಯೋ. ಮತ್ತು ಯಾರು ಹೋಗ್ತಿದ್ರು ಅವರಿಗೂ ಕೂಡ ಶೇರ್ ಮಾಡಿರಿ, ಯಾಕಂದ್ರೆ ಟೈಮ್ ಶಾರ್ಟ್ ಅದ. ಸೊ 12 ದಿನಗಳವರೆಗೆ ನೀವು ಟೈಮ್ ಇರುತ್ತೆ, ಏನಾದರೂ ನೀವು ಮಿಸ್ ಮಾಡಿದ್ರೆ ಅಂದ್ರೆ ತೊಗೋಬೋದು. ಓಕೆ, ಡನ್. ಸರ್ ನನ್ನ ಮಾಸ್ ಕಾರ್ಡ್ ಇಲ್ಲ, ಹೇಗೆ ಲೆಟ್ರ್ ಬರ್ಸ್ಕೋಬೇಕಂತ ಹೇಳಿದ್ದೆ. ಓಕೆ, ಫೋಟೋ ಯಾವ ರೀತಿ, ಭಾಳಷ್ಟು ಜನ ಕ್ವಶನ್ಸ್ ಇತ್ತು. ಸೊ ಅವುಗಳನ್ನೆಲ್ಲ ಇಲ್ಲಿ ಕ್ಲಿಯರ್ ಮಾಡ್ತಾ ಹೋಗ್ತೀನಿ. ನಿಮ್ಮ ನೋಟಿಫಿಕೇಷನ್ ಇರುವಂಥ ಒಂದು ಸ್ಕ್ರೀನ್ಶಾಟನ್ನು ತೊಗೊಂಡು ಹೇಳ್ತಾ ಹೋಗ್ತೀನಿ. ಓಕೆ, ಡನ್. ಈಗ ಫಸ್ಟ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಆದಮೇಲೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಡನ್. ಓಕೆ, 1-2 ನಿಮಿಷಗಳಲ್ಲಿ ಮುಗಿಸ್ತೀನಿ. ಓಕೆ, ಡನ್. ಫಸ್ಟ್ ನೋಡಿರಿ, ರೈಟಿಂಗ್ ಮಟೀರಿಯಲ್ ಆ್ಯಂಡ್ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್. ಏನಾದರೂ ನೀವು ಒಯ್ಯಬೇಕಪ್ಪ ರಿಟರ್ನ್ ಆಗಿ, ಕ್ಯಾಂಡಿಡೇಟ್ಸ್ ಏನು ಒಯ್ಯಬೇಕು? ಒಂದು ಪೆನ್ಸಿಲನ್ನು ಒಯ್ಯಿರಿ, ಒಂದು ಎರೇಸರ್, ಒಂದು ಶಾರ್ಪ್ನರ್, ಆಮೇಲೆ ಒಂದು ಬ್ಲ್ಯಾಕ್ ಆ್ಯಂಡ್ ಬ್ಲೂ ಪೆನ್, 2 ಪೆನ್ನುಗಳನ್ನು ಒಯ್ಯಬೇಕು. ಗೊತ್ತಾಯ್ತಾ? 1ನೇ ಪಾಯಿಂಟ್ ಗೊತ್ತಾಯಿತು. ಈ ಮಟೀರಿಯಲ್ ಇದೆಲ್ಲ ಗೊತ್ತಾಗುತ್ತೆ ಒಂದೇದೆಲ್ಲರಿಗೂ. ಏನಪ್ಪ, ಒಂದು ಪೆನ್ಸಿಲ್ ಒಯ್ಯಬೇಕು, ಎರೇಸರ್, ರಬ್ಬರ್ಸು, ಆಮೇಲೆ ಶಾರ್ಪ್ನರು, ಆಮೇಲೆ 2 ಪೆನ್ಗಳನ್ನು ಒಯ್ಯಬೇಕು, ಒಂದು ಬ್ಲೂ ಒಂದು ಬ್ಲ್ಯಾಕ್. ಡನ್. ಓಕೆ, ನೆಕ್ಸ್ಟ್ 2ನೇ ಪಾಯಿಂಟನ್ನು ನೋಡಿರಿ. ಇಲ್ಲಿ ಏನದ, 10 ಅನ್ಅಟೆಸ್ಟೆಡ್ ರೀಸೆಂಟ್. ಗೊತ್ತಾಯ್ತಲ್ಲ? ಅನ್ಅಟೆಸ್ಟೆಡ್ ಮೀನ್ಸ್ ಯಾವುದು ಸೈನ್ ಇರಬಾರ್ದು ಅದ್ರ ಮೇಲೆ. 10 ಅನ್ಅಟೆಸ್ಟೆಡ್ ರೀಸೆಂಟ್ ಫೋಟೋ ಅಂದ್ರೆ ನಿಮ್ಮದು ಏನಪ್ಪ 10 ಫೋಟೋ ಬೇಕು. ಯಾವಾಗಿಂದು? ರೀಸೆಂಟ್. ಯಾವಾಗಿಂದ ರೀಸೆಂಟ್ ಅಂದರೆ ಯಾವಾಗ? ಬಿಫೋರ್ 6 ಮಂತ್. ಅಂದ್ರೆ ಸರ್ ನೀವು ಇವತ್ತು ತಗೊಂಡು ನಡೆಯುತ್ತೆ. ಇಲ್ಲಪ್ಪ ನೀವು ಇವತ್ತು ತಗೊಂಡು ಹಿಂದಿನ 1 ತಿಂಗಳು ಡೇಟ್ ಹಾಕಿದ್ದು ನಡೀತದೆ. ಓಕೆ, ಸೈಜ್ ಕಲರ್ಡ್ ಫೋಟೋ ಇರಬೇಕು. ಫ್ರಂಟ್ ಬ್ರಾಕೆಟ್ನಾಗ ಫ್ರಂಟ್ ಪ್ರೊಟೆಕ್ಷನಲ್ ಆ್ಯಂಡ್ ಲೈಟ್ ಬ್ಯಾಕ್ಗ್ರೌಂಡ್ ವಿತೌಟ್ ಹೆಡ್ ಗೇರ್ ಎಕ್ಸೆಪ್ಟ್ ಫಾರ್ 6. ಅಂದ್ರೆ ಏನಪ್ಪ, ನೀವು ಫೋಟೋ ಯಾವ ರೀತಿ ತಗೋಬೇಕಂದ್ರೆ, ಸಿಖ್ ಒಂದು ಸಮುದಾಯವನ್ನು ಬಿಟ್ಟು ಉಳಿದವರೆಲ್ಲ ಏನದ ನಿಮ್ಮದು ಫೋಟೋಸು ತೆಗೆಯುವಾಗ ಏನು ಮಾಡಬೇಕು, ಹೆಡ್ ಮೇಲೆ ತಲೆ ಮೇಲೆ ಯಾವುದೇ ಕ್ಯಾಪ್ಸು ಅದು ಇದು ಇರಬಾರ್ದು. ದೆನ್ ದ ಫೋಟೋಗ್ರಾಫ್ ಈಸ್ ಟೇಕನ್ ವಿತ್ ದ ಕ್ಯಾಂಡಿಡೇಟ್ ಹೋಲ್ಡಿಂಗ್ ದ ಬ್ಲ್ಯಾಕ್ ಸ್ಲೇಟ್. ನೀವು ಪಾರ್ಟಿ ಅಂತಿರಲ್ಲ, ಸ್ಲೇಟು, ಅದನ್ನು ನಿಮ್ಮ ಚೆಸ್ಟ್ ಹತ್ರ, ಲೇಡೀಸ್ ಇರಲಿ ಬಾಯ್ಸ್ ಇರಲಿ, ನಿಮ್ಮ ಚೆಸ್ಟ್ ಹತ್ರ ಹಿಡ್ಕೊಂಡು ನಿಮ್ಮ ನೇಮು ಫಸ್ಟಿಗೆ ನೋಡಿರಿ, ವಿತ್ ನೇಮ್, ಫೋಟೋಗ್ರಾಫ್ ಟೇಕನ್, ಡೇಟ್. ಅಂದ್ರೆ ಫಾರ್ ಎಕ್ಸಾಂಪಲ್ ಇದೊಂದು ನಿಮ್ಮ ಫೋಟೋ ಸೈಜ್ ಅದ ರೀ. ಈ ಫೋಟೋ ಸೈಜಲ್ಲಿ ನಿಮ್ಮ ಚೆಸ್ಟ್ ಇಲ್ಲಿವರೆಗೂ ಇರತ್ತಂತಂದ್ರೆ ಇಲ್ಲೊಂದು ಸ್ಲೇಟನ್ನು ಹಿಡಿದು ಇಲ್ಲಿ ಫಸ್ಟಿಗೆ ನೇಮ್ ಬರಿಬೇಕು, ಫುಲ್ ನೇಮ್ ಬರಿಬೇಕು. ಆಮೇಲೆ ಇಲ್ಲಿ ನೀವು ಯಾವಾಗ ಫೋಟೋ ತೆಗಿತಿರಲ್ಲ, ಫೋಟೋ ತೆಗೆದಂತಹ ಡೇಟ್ ಬರಿಬೇಕು. ಓಕೆ, ಫಾರ್ ಎಕ್ಸಾಂಪಲ್ ನಾ ಇವತ್ತು ಫೋಟೋ ತಗೊಂಡಿನಿ ಅಂತಂದ್ರೆ ಇಲ್ಲೇನು ಬರಿತೀನಿ, ನನ್ನ ಹೆಸರು ಬರೆದು ಮುಂದ್ಗಡೆ ಡೇಟ್ ಹಾಕ್ತೀನಿ. ಇವತ್ತೆಷ್ಟಪ್ಪ, ಫಾರ್ ಎಕ್ಸಾಂಪಲ್ 26/8/2025 ಅಂತ ಹಿಂಗೆ ಡೇಟ್ ಇರಬೇಕು. ಗೊತ್ತಾಯ್ತಾ? ಇದು ಫೋಟೋ. ಓಕೆ, ಡನ್. ಅರ್ಥ ಆಯಿತು? ಫೋಟೋ ಕ್ಲಿಯರ್ ಆಯಿತಾ? ಡನ್. ನೆಕ್ಸ್ಟ್ 3rd ಪಾಯಿಂಟ್, ಒರಿಜಿನಲ್ ಆ್ಯಂಡ್ 4 ಅಟೆಸ್ಟೆಡ್ ಫೋಟೋ. ಸೆಲ್ಫ್ ಅಟೆಸ್ಟೆಡ್ ಅಂತಂದ್ರೆ ನೀವೇನು ಮಾಡಬೇಕು, ಒಂದು ಯಾವುದಾದ್ರೂ ಇದು ಫೋಟೋ ಆಯಿತಾ? ಓಕೆ, ಇದು ನಿಮ್ಮದು ಯಾವುದಾದ್ರೂ ಒಂದು ಸರ್ಟಿಫಿಕೇಟ್, 10th ಮಾರ್ಕ್ಸ್ ಕಾರ್ಡ್ ಅಂತ ತಿಳ್ಕೊರಿ. ಇಲ್ಲಿ ಕೆಳಗಡೆ ಸೆಲ್ಫ್ ಅಟೆಸ್ಟೆಡ್ ಅಂದ್ರೆ ನಿಮ್ಮ ಸೈನ್ ಇರಬೇಕು, ಸೆಲ್ಫ್ ಅಟೆಸ್ಟೆಡ್ ಅಂತೀರಿ ಇದಕ್ಕೆ. ಓಕೆ, ಡನ್. ನೆಕ್ಸ್ಟ್ ನೋಡಿರಿ, ಎಷ್ಟಿರಬೇಕು, ಒಂದು ಒರಿಜಿನಲ್ ಕಂಪಲ್ಸರಿ ಇರಬೇಕು. ಒರಿಜಿನಲ್ ಇಲ್ಲ ಸರ ಅಂತ ಅವ್ರಿಗೆ ಲಾಸ್ಟಿಗೆ ಏನೋ ಒಂದು ನೋಟ್ ಕೊಟ್ಟಾರ, ಅದನ್ನು ಹೇಳ್ತೀನಿ. ಓಕೆ, 10th ಮಾರ್ಕ್ಸ್ ಕಾರ್ಡು ಒಂದು ಒರಿಜಿನಲು, ಆಮೇಲೆ ಏನಿರಬೇಕು 4 ಅದ್ರ ಜೆರಾಕ್ಸು, ಅದರ ಕೆಳಗಡೆ ನಿಮ್ಮ ಸೈನ್ ಇರಬೇಕು. ನೆಕ್ಸ್ಟು ರಿಕ್ವೈರ್ಡ್ ಫಾರ್ ದ ಡೇಟ್ ಆಫ್ ಬರ್ತ್ ವೆರಿಫಿಕೇಷನ್. ಅದು ಎದಕ್ಕೆ ಬೇಕು ಹೇಳ್ರಿ, ನಿಮ್ಮ ಡೇಟ್ ಆಫ್ ಬರ್ತ್ ವೆರಿಫಿಕೇಷನ್ಗೆ ಬೇಕಾಗುತ್ತೆ. ಓಕೆ, ಡನ್. ನೆಕ್ಸ್ಟು 2nd ಇಯರ್ ಮಾರ್ಕ್ಸ್ ಕಾರ್ಡ್ ಪ್ಲಸ್ 4 ಅಟೆಸ್ಟೆಡ್ ಸೇಮು. ಓಕೆ, ಅಥವಾ ಡಿಪ್ಲೊಮಾ ಮೇಲೆ ಹೊಂಟಿದ್ರೆ ಡಿಪ್ಲೊಮಾದು ಸರ್ಟಿಫಿಕೇಟ್ ಬೇಕು. ಓಕೆ, ಅದರದ್ದು 4 ಜೆರಾಕ್ಸು ಅಟೆಸ್ಟೆಡ್. ಡನ್. ಅರ್ಥ ಆಯಿತು? ನೆಕ್ಸ್ಟ್ ಈಗ ನೆಕ್ಸ್ಟ್ ಪಾಯಿಂಟಿಗೆ ಬರೋದು. ಒರಿಜಿನಲ್ ಆ್ಯಂಡ್ 4 ಅಟೆಸ್ಟೆಡ್ ಫೋಟೋ ಕಾಪೀಸ್ ಆಫ್ ಡೊಮೆನ್ಷನಲ್ ಸರ್ಟಿಫಿಕೇಟ್. ಕಂಪಲ್ಸರಿ ಡೊಮೆನ್ಷನಲ್ ಬೇಕು. ಒಂದು ವೇಳೆ ಅದು ಯಾರಿಗೆ ಇರಲಿಲ್ಲ ಅಂದ್ರೆ ಏನಪ್ಪ, ಒಂದು ವೇಳೆ ನೀವು ಡ್ಯೂಟಿ ಒಳಗಿದ್ರಿ ನೋಡಿರಿ, ಆಫ್ ಡ್ಯೂಲಿ ಫಿಲ್ಡ್ ಚಿಲ್ಡ್ರನ್ಸ್ ಆಫ್ ಏರ್ಫೋನ್ ಪರ್ಸಲ್, ನೀವೇನಾದರೂ ಅಲ್ಲಿ ಇದ್ರಪ್ಪ ಸರ್ವಿಸ್ ಮಾಡಿದ್ರಂದ್ರೆ ಅವ್ರಿಗೆ ಅನುಕೂಲ ಆದ್ರೆ ಅದು ಸರ್ಟಿಫಿಕೇಟ್ ಇರಬೇಕು. ಒಂದು ವೇಳೆ ಡೊಮೇಷನ್ ಇರಬೇಕಾದ್ರೆ ನೀವು ಒಂದು ವೇಳೆ ಎಲ್ಲಾದರೂ ವರ್ಕ್ ಮಾಡ್ತಿದ್ರೆ ಅಲ್ಲಿದ್ದು ಹೇಳತ್ತಾರ ಅವರು,
ಆದ್ರೆ ನೀವೆಲ್ಲೂ ವರ್ಕ್ ಮಾಡತ್ತಿಲ್ಲ ಅಂತ ನಿಮಗೆ ಕಾನ್ಫಿಡೆನ್ಸ್ ಅದ ಗೊತ್ತೈತಿ. ಈಗ ವರ್ಕ್ ಮಾಡಲಿಲ್ಲ ನೀವು ಯಾಕೆ ಹಾಕ್ತೀರಿ, ಹೌದಿಲ್ಲ? ಅದಕ್ಕೋಸ್ಕರ ನಿಮಗೆ ಏನು ಬೇಕು, ಡೊಮೆನ್ಸ್ನಲ್ಲಿ ಕಂಪಲ್ಸರಿ ಬೇಕೇ ಬೇಕು ವಿತ್ 4 ಸೆಲ್ಫ್ ಅಟೆಸ್ಟೆಡ್ ಫೋಟೋ ಕಾಪೀಸ್. ಓಕೆ, ಅಂಡರ್ಸ್ಟ್ಯಾಂಡ್? ಏನಾದ್ರು ಡೌಟ್ ಇಲ್ಲಲ್ಲ? ಓಕೆ, ನೆಕ್ಸ್ಟು ಇದರಲ್ಲಿ ರೆಸಿಡೆನ್ಷಿಯಲ್ ಮೆನ್ಷನ್ ಮಾಡಿಲ್ಲ, ತಲೆ ಕೆಡ್ಸ್ಕೊಬೇಡ್ರಿ. ಇನ್ಕಮ್ ಕಾಸ್ಟ್ ಮೆನ್ಷನ್ ಮಾಡಿಲ್ಲ, ತಲೆ ಕೆಡ್ಸ್ಕೊಬೇಡ್ರಿ. ಗೊತ್ತಾಯ್ತಾ? ಅದಕ್ಕೆ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ, ಎಂಡ್ವರೆಗೂ ನೋಡ್ಕೊರಿ. ಡನ್? ಓಕೆ, ನೆಕ್ಸ್ಟು ಇದಾಯಿತು. ಓಕೆ, ನೆಕ್ಸ್ಟ್ ನೋಡಿರಿ, NOC ಅಂತ ಇದು ನಿಮಗೆ ಉಪಯೋಗ ಇಲ್ಲ, ಯಾರ್ದು ಇದ್ದತ್ತೆ ಹೌದು. ನೆಕ್ಸ್ಟು ಕ್ಯಾಂಡಿಡೇಟ್ ಡಿಸ್ಚಾರ್ಜ್ ಫ್ರಮ್ ದ ಇಂಡಿಯನ್ ಆರ್ಮಿ, ಯಾರಾದರೂ ನೀವು ಇಂಡಿಯನ್ ಆರ್ಮಿ ರಿಟೈರ್ಡ್ ಇದ್ರೆ ಅವ್ರಿಗೆ ಏನಾದರೂ ಅವ್ರು ಇದ್ರು ಟ್ಯಾಟೋದಂತೂ ಅಲ್ಲಿ ನಿಮ್ಮದು ಏರ್ಫೋರ್ಸ್ ಇಂಡಿಯನ್ ಆರ್ಮಿ ಒಳಗೆ ಯಾವ ರೀತಿ ಇರುತ್ತಲ್ಲ ಸೈಜ್ ಮೇಲೆ ಮೆಜರ್ಮೆಂಟ್ ಆಗುತ್ತೆ. ಇನ್ನೊಂದು ಇಂಪಾರ್ಟೆಂಟಾಗಿ NCC ಸರ್ಟಿಫಿಕೇಟ್ ಇರ್ತಾರೆ ಸೇಮ್, ಅದನ್ನು ಕೂಡ ವೈರಿ, ಅದನ್ನು ಒರಿಜಿನಲ್ ವೇರಿ, A ಇರಲಿ B ಇರಲಿ C ಸರ್ಟಿಫಿಕೇಟ್ ಇರಲಿ ಯಾವುದೇ ಇರಲಿ, ವೆರಿ ಇಂಪಾರ್ಟೆಂಟ್, ಅದು ಅಪ್ಲಿಕೇಬಲ್ ಆಗೇ ಆಗುತ್ತೆ ನಿಮಗೆ, ವೆರಿ ಯೂಸ್ಫುಲ್ ಆಗುತ್ತೆ. ಅದನ್ನು ವೈರಿ 4 ಅಟೆಸ್ಟೆಡ್ ಸೇಮ್, ಅದನ್ನು ಜೆರಾಕ್ಸ್ ಮಾಡ್ಕೊಂಡು 4 ಅಟೆಸ್ಟೆಡ್ ಮಾಡ್ಕೊಂಡು ಬೇಕು, ಸೆಲ್ಫ್ ಅಟೆಸ್ಟೆಡ್. ಡನ್? ಓಕೆ, ನೆಕ್ಸ್ಟ್ ಪಾಯಿಂಟಿಗೆ ನೋಡಿರಿ, ನೋಟ್ ಅಂತ ಬರ್ತಾರೆ. ಏನು? ಅಂಡರ್ ನೋ ಸರ್ಕಮ್ಸ್ಟನ್ಸ್ ದ ಕ್ಯಾಂಡಿಡೇಟ್ ಶಾಲ್ ಬಿ ಪರ್ಮಿಟೆಡ್ ಅಪಿಯರೆನ್ಸ್ ಇನ್ ದ ರ್ಯಾಲಿ ವಿತೌಟ್ ಒರಿಜಿನಲ್ ಎಜುಕೇಷನ್ ಮಾಸ್ ಕಾರ್ಡ್ ಶೀಟ್. ಅವ್ರು ಏನು ಕೊಟ್ಟಾರೆ ಫಸ್ಟಿಗೆ, ನಿಮ್ಮ ಒರಿಜಿನಲ್ ಮಾಸ್ ಕಾರ್ಡ್ ಏನಾದರೂ ನೀವು ಒಯ್ಲಿಲ್ಲ ಅಂದ್ರೆ ನಿಮ್ಮನ್ನು ಅಲೌ ಮಾಡೋಂಗಿಲ್ಲ, ಅಥವಾ ಪಾಸಿಂಗ್ ಸರ್ಟಿಫಿಕೇಟ್ಸ್ ಆರ್ ಡಾಕ್ಯುಮೆಂಟ್ ಮೆನ್ಷನ್ಡ್ ಅಬೌವ್ ಇನ್ ದ ಪ್ಯಾರಾಗ್ರಾಫ್ 12. ಈಗ ಹಿಂದ್ಗಡೆ ಏನೇನು ಹೇಳಿದ್ಲ ಡಾಕ್ಯುಮೆಂಟ್ಸು, ಅವು ಯಾವುದಾದ್ರೂ ಒರಿಜಿನಲ್ ನಿಮ್ಮ ಹತ್ರ ಇರ್ಲಿಕ್ಕಂದ್ರೆ ನಾವು ಅಲೌ ಮಾಡೋಂಗಿಲ್ಲ. ಫಸ್ಟ್ ಪಾಯಿಂಟ್ ಹೇಳ್ಯಾರ. ಅದ್ರ ನಂತರ ಏನು ಹೇಳ್ಯಾರ ನೋಡ್ರಿ, ಹವೆವರ್ ಕ್ಯಾಂಡಿಡೇಟ್ಸ್ ವಿತ್ ದ ಫೋಟೋ ಕಾಪೀಸ್ ಆಫ್ ಎಜುಕೇಷನಲ್ ಮಾಸ್ ಕಾರ್ಡ್ ಶೀಟ್ಸ್ passing certificates may permitted to the appear in the rally only production of certificate from the college institute principal certified that original educational certificates mass cards are deposited with the college institute. ಅಂದರೆ ಒಂದು ವೇಳೆ ನಾನು ಡಿಗ್ರಿ ಕಾಲೇಜ್ಗೆ ಸೇರಿದ್ದೀನಿ, ನಮ್ಮ ಮಾಸ್ ಕಾರ್ಡ್ ಎಲ್ಲ ಡಿಗ್ರಿ ಕಾಲೇಜ್ ಒಳಗೆ ಅದಾವ, ಅದಕ್ಕೋಸ್ಕರ ನಂಗೆ ಮಾಸ್ ಕಾರ್ಡ್ ತರಲಿಕ್ಕೆ ಆಗಂಗಿಲ್ಲ. ಸೊ ಅದಕ್ಕೋಸ್ಕರ ನೀವು ಪ್ರಿನ್ಸಿಪಲ್ ಕಡೆ ಲೆಟ್ರ್ ಬರ್ಸ್ಕೋರಿ, ಅದ್ರದ್ದು ವೆರಿಫಿಕೇಷನ್ ಕೂಡ ನಾವು ಏನಪ್ಪ ನಿಮಗೆ ಅಲೌ ಮಾಡ್ತೀವಿ ಅಂತೇಳಿ ಅವ್ರೊಂದು ಪಾಯಿಂಟ್ ಹೇಳ್ಯಾರಲಿ. ಗೊತ್ತಾಗತ್ತಲ್ಲ ಸರ್? ಅಲ್ಲಿ ಅಲೌ ಮಾಡ್ತಾರೋ ಇಲ್ಲೋ, ಹೆಂಗೆ ಸರ್? ನನಗೇನು ಗೊತ್ತು. ಅವ್ರು ಹೇಳಿದಂತಹ ಪಾಯಿಂಟನ್ನು ನಿಮಗೆ ಒತ್ತಿ ಹೇಳತ್ತೀನಿ ಸರ್. ಅದನ್ನು ನನಗೆ ಕೇಳ್ರೆ ಹೆಂಗಾಗತ್ತೆ ರೀ? ಯಾಕಂದ್ರೆ ಈಗ ಒಂದು ಕೆಲವೊಂದು ಮನುಷ್ಯ ನಿಂಗೆ ತೆಗ್ಯಾಕೆ ನಿಂತಾರೆ, ಹೆಂಗೋ ತೆಗಿಬೋದು, ಹೌದಾ? ಸೊ ಡೋಂಟ್ ವರಿ. ದೆನ್ ಒಂದು ವೇಳೆ ನೀವು ಪ್ರಿನ್ಸಿಪಲ್ ಕಡೆ ಲೆಟ್ರ್ ಇಸ್ಕೊಂಡು ಇನ್ನೊಂದು ಪಾಯಿಂಟ್ ಕೊಟ್ಟಾರ, ಇನ್ ಎಕ್ಸ್ಪೆನ್ಷಿಯಲ್ ಸರ್ಕಂಫರೆನ್ಸ್ ಡಿಜಿ ಲಾಕರ್ ವೆರಿಫೈಡ್ ಸರ್ಟಿಫಿಕೇಟ್ಸ್ ವಿಲ್ ಬಿ ಎಕ್ಸೆಪ್ಟೆಡ್. ಗೊತ್ತಾಯ್ತಾ? ಡಿಜಿ ಲಾಕರ್ ಅಂತ ಎಲ್ಲರಿಗೂ ಗೊತ್ತಾಯ್ತಲ್ಲ, ಆನ್ಲೈನ್ ಇರೋ ಒಂದು ಏನಪ್ಪ ನಿಮ್ಮದೊಂದು ಆ್ಯಪ್ ಇರುತ್ತೆ, ಅಲ್ಲೆಲ್ಲ ನಿಮ್ಮ ಡಾಕ್ಯುಮೆಂಟ್ಸ್ ನಂಬರ್ ಹಾಕಿದರೆ ಎಲ್ಲವೂ ಬರ್ತಾವೆ, ಅದು ಕೂಡ ಅಲೌ ಮಾಡ್ತೀವಿ ಅಂತ ಹೇಳಿದ್ರು ಅವರು. ಅಂಡರ್ಸ್ಟ್ಯಾಂಡ್? ಅವುಗಳನ್ನ ಪ್ರಿಂಟ್ ತಗೊಂಡು ಹೋದ್ರೂ ಅಲೌ ಮಾಡ್ತೀವಿ ಅಂತ ಹೇಳ್ತಾರೆ ಅವರು. ಕನ್ಫರ್ಮ್ ಆಯಿತಾ? ದೆನ್ ಕ್ಯಾಂಡಿಡೇಟ್ಸ್ ವಿಲ್ ಬಿ ಇಶ್ಯೂ ವಿತ್ ಅ ಸರ್ಟಿಫಿಕೇಟ್ ಸಬ್ಜೆಕ್ಟ್ ಟು ವೆರಿಫಿಕೇಷನ್ ಸ್ಟೇಟಸ್. ಕ್ಯಾಂಡಿಡೇಟ್ಸ್ ಆರ್ required to submit the original certificate to nearest ASC within 1 month from the date of issue CSV. ಅಂದರೆ ಒಂದು ವೇಳೆ ನಿಮ್ಮ ಕಡೆ ಏನಾದರೂ ಡಾಕ್ಯುಮೆಂಟ್ಸ್ ಒರಿಜಿನಲ್ ಒಯ್ಲಿಕ್ಕಂದ್ರೆ ಪ್ರಿನ್ಸಿಪಲ್ ಕಡೆ ಲೆಟ್ರು ಅಥವಾ ಡಿಜಿ ಲಾಕರಲ್ಲಿ ತೋರಿಸಿದ್ರು ನಿಮಗೊಂದು ಲೆಟ್ರ್ ಕೊಡ್ತಾರೆ. ಆ ಕೊಟ್ಟಂತಹ 1 ತಿಂಗಳೊಳಗೆ ಅಲ್ಲಿ ಹೋಗಿ ಎಲ್ಲಿ ಅಡ್ರೆಸ್ ಇರುತ್ತಲ್ಲ ಅಲ್ಲಿ ಹೋಗಿ ನೀವು ಸಬ್ಮಿಟ್ ಮಾಡಿ ಒಂದು ಸ್ವಲ್ಪ ವೆರಿಫಿಕೇಷನ್ ಕೊಡಬೇಕಾಗತ್ತೆ. ಡನ್? ಆಮೇಲೆ ಇನ್ನೊಂದು, ಇಂಟರ್ನೆಟ್ ಕಾಪಿ ಮಾರ್ಕ್ಸ್ ಕಾರ್ಡ್ ಈಸ್ ನಾಟ್ ಅವೈಲೇಬಲ್. ಅಂದರೆ ಈಗ ನಿಮ್ಮ PUC ಮಾರ್ಕ್ಸ್ ಕಾರ್ಡ್ ಲಿಸ್ಟ್ ಬಿಟ್ಟಿರ್ತಾರೆ ರೀ, ರಿಸಲ್ಟ್ ಅನೌನ್ಸ್ಡ್, ಅಲ್ಲಿ ನಂಬರ್ ಹಾಕಿ ಒಂದು ರಿಸಲ್ಟ್ ಬಿಟ್ಟಿರ್ತಾರೆ, ಅದು ಸ್ಕ್ರೀನ್ಶಾಟ್ ತಗೊಂಡು ಅದು ನಡೆಯಂಗಿಲ್ಲ. ಓಕೆ, ಡನ್. ಇನ್ ನೆಕ್ಸ್ಟ್, ದ ಪ್ರಿಂಟ್ಔಟ್ ಆಫ್ ಎಜುಕೇಷನ್ ಸರ್ಟಿಫಿಕೇಟ್ ಆಫ್ಟೆನ್ ಫ್ರಮ್ ದ ಮೊಬೈಲ್ ಸ್ಕ್ರೀನ್ಶಾಟ್ ಆಗಲಿ ಇಮೇಜ್ ಆಗಲಿ ಯಾವುದೇ ನಾಟ್ ಅಕ್ಸೆಪ್ಟೇಬಲ್, ಯಾವುದೂ ಕನ್ಸಿಡರ್ ಮಾಡೋಂಗಿಲ್ಲ. ಗೊತ್ತಾಯ್ತಾ? ಇಷ್ಟು ನಿಮ್ಮದು ಏನಪ್ಪ ಡಾಕ್ಯುಮೆಂಟ್ಸು ಪ್ರೊಸೆಸ್ ಆಗುತ್ತೆ. ಡನ್? ಯಾವುದೇ ಟೆನ್ಷನ್ ಇಲ್ಲಲ್ಲ, ಎಲ್ಲ ಕನ್ಫರ್ಮೇಷನ್ ಆಯಿತು. ಅದೇ ಕೂಡ ಇನ್ನು ಹೋಗುವಾಗ ಒಂದು ನಂದು ಆಲ್ರೆಡಿ BK ಫ್ರೀ ಕ್ಲಾಸಸ್ ಅಂತೇಳಿ ಏನಪ್ಪ ಗ್ರೂಪ್ ಅದ. ಓಕೆ, ಅಲ್ಲಿ ಭಾಳಷ್ಟು ಸ್ಟೂಡೆಂಟ್ ಅದಾರ. ಯಾರಾದರೂ ನೀವು ಹೋಗುವಾಗ ಸ್ಟೇಷನಲ್ಲಿ ಭೇಟಿ ಆದ್ರೆ ಮೀಟ್ ಮಾಡ್ಕೋರಿ, ಗುಂಪು ಮಾಡ್ಕೊಂಡು ಹೋಗ್ರಿ, ಒಂದು ಗ್ರೂಪ್ ಮಾಡ್ಕೊಂಡು ಹೋಗ್ರಿ. ಯಾಕಂದ್ರೆ ಭಾಳಷ್ಟು ಹೆಲ್ಪ್ ಆಗುತ್ತೆ. ಒಂದೇ ಕಡೆ ಕನ್ನಡ ಮಾತಾಡೋರು ನಮ್ಮ ಸ್ನೇಹಿತರಾಗಿ ನಮ್ಮ ಜೊತೆ ಇದ್ರಂದ್ರೆ ಯಾವುದೇ ಟೆನ್ಷನ್ ಇರೋಂಗಿಲ್ಲ. ಓಕೆ, ಹೋಗುವಾಗ ಹುಷಾರು, ನಿಮ್ಮ ವಸ್ತುಗಳು, ನಿಮ್ಮ ಒರಿಜಿನಲ್ ಮಾರ್ಕ್ಸ್ ಕಾರ್ಡು, ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾಯಿದ್ರಿ, ಎಲ್ಲ ನಿಮ್ಮ ಏನಪ್ಪ ನಿಮ್ಮ ವಸ್ತುಗಳು ನಿಮಗೆ ಜವಾಬ್ದಾರು, ಯಾವುದೇ ಮಿಸ್ ಮಾಡ್ಕೋಬೇಡ್ರಿ, ಆದಷ್ಟು ಕೇರ್ಫುಲ್ಲಾಗಿ ಹೋಗಿ ಬನ್ನಿ. ಓಕೆ, ಡನ್ ಆಯಿತಾ? ಗ್ರೂಪ್ ಮಾಡ್ಕೊಂಡು ಹೋಗ್ರಿ, ಯಾವುದೇ ಟೆನ್ಷನ್ ಬೇಡ, ಆಗಲಿ ಬಿಡಲಿ ಪಾಸಿಟಿವ್ ಮೈಂಡಿಂದ ಹೋಗ್ರಿ. ಡನ್? ಆಲ್ ದ ಬೆಸ್ಟ್ ಎಲ್ಲರಿಗೂ. ಅದೇ ರೀತಿ ಲೇಡೀಸ್ ಕೂಡ ನಿಮ್ದು 5-6 ಸೆಪ್ಟೆಂಬರ್ ಅದ, ನೀವು ಇಲ್ಲಿಂದ 3ನೇ ತಾರೀಕು ಬಿಡಬೇಕಾಗತ್ತೆ, ಸೆಪ್ಟೆಂಬರ್ 3ನೇ ತಾರೀಕು ಬಿಡಬೇಕಾಗತ್ತೆ. ಓಕೆ, ನೀವು ಕೂಡ ಕೇರ್ಫುಲ್ಲಾಗಿ ಪೇರೆಂಟ್ಸ್ ಕರ್ಕೊಂಡು ಹೋಗ್ರಿ. ಭಾಳಷ್ಟು
ಕೇರ್ಫುಲ್ಲಾಗಿ ಹೋಗಿ ಬರಬೇಕಾಗತ್ತೆ. ಇನ್ನೊಂದು ಸ್ಟೇಟಿಗೆ ಹೋಗಿ ಬರ್ಬೇಕಾದ್ರೆ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಡನ್. ಆಲ್ ದ ಬೆಸ್ಟ್ ಎಲ್ಲರಿಗೂ. ಹ್ಯಾಪಿ ಜರ್ನಿ. ಎಲ್ಲರೂ ಅಲ್ಲಿವರೆಗೂ ನಾನು ಕ್ಲಾಸ್ ಮಾಡ್ತಾಯಿದ್ದೀನಿ, ಡೋಂಟ್ ವರಿ. ಓಕೆ, ನಿಮ್ದು ಇನ್ನೂ 2 ದಿನ ಆಯ್ತಲ್ಲ, ಅಲ್ಲಿವರೆಗೂ ಕ್ಲಾಸ್ ಮಾಡ್ತೀನಿ, ಡೋಂಟ್ ವರಿ. ಅದೇ ರೀತಿ ವಿಡಿಯೋನ ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿ ಆಗ್ತೀನಿ. ಜೈ ಹಿಂದ್.